ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ನಾವು ಕಲ್ದೇವನಹಳ್ಳಿ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಜಾತ್ರೆ ಪ್ರತಿ ವರ್ಷವೂ ಹೋಗ್ತೀವಿ. ಇವತ್ತು ಪೂಜನ್ ಫ್ರೆಂಡ್ದು ಎಂಗೇಜ್ಮೆಂಟ್ ಇತ್ತು. ಪೂಜನ್ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೋ ಅವರೆಲ್ಲ ನನಗೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಎಂಗೇಜ್ಮೆಂಟ್ಗೆ ಹೋಗಲೇಬೇಕಾಗಿತ್ತು. ನಂದೀಶ್ ಅವರು ನಾನು ಇಬ್ಬರು ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ. ಆಮೇಲೆ ಇಬ್ಬರು ಹೋಗೋದು ಬೇಡ ಅಂತ, ಅವರು ಕೆಲಸ ನನಗಾಗಲ್ಲ, ನೀನೇ ಹೋಗು, ಇಲ್ಲಾಂದ್ರೆ ಅವಳು ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿ ನನ್ನನ್ನು ಮಾತ್ರ ಕಳಿಸಿದ್ರು. ನಾನು ಏನು ರಿಕ್ಷಿ 3 ಜನನೂ ಟೂ ವೀಲರಲ್ಲಿ ಹೋದ್ವಿ. ಬಾಯ್ ಬಾಯ್ ಹೋಗು, ಬಾಯ್ ಮಾಡು, ಬಾಯ್. ಎತ್ಕೊಂಡ್ರಾ? ಇವಾಗ ಅಮ್ಮನ ಮನೆಗೆ ಬಂದು ನಾವು ರೆಡಿಯಾಗಿ ಫಂಕ್ಷನ್ ಹಾಲಕ್ಕೆ ಬಂದಿದ್ದೀವಿ. ಆಲ್ರೆಡಿ ಪೂಜಾ ಹೊರಟೋಗಿದ್ಲು. ನಾನು ಮತ್ತು ಅಮ್ಮ, ರಕ್ಷಿ, ನನ್ನ ಚಿಕ್ಕ ಮಗ ಏಮೋ ಮತ್ತು ನಮ್ಮ ಮೈದ, ನಾವು ಮಾತ್ರ ರೆಡಿಯಾಗಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ಪೂಜನ ಫ್ರೆಂಡೇ ನೆನ್ನೆ ಮೇಕಪ್ಪನ್ನು ಮಾಡ್ತಾಯಿದ್ದಿದ್ದು. ನೀವು ನನ್ನ ವ್ಲಾಗ್ನ ರೆಗ್ಯುಲರಾಗಿ ನೋಡೋರಾದರೆ ಗೊತ್ತಾಗಿರುತ್ತೆ. ಐಶು ಅಂತ ಹೇಳಿಬಿಟ್ಟು ನಾವು ಪೂಜನ ನಾಮಕರಣ ನಮ್ಮ ಪೂಜು ಪಾಪುದು ನಾಮಕರಣ ಆಗಿತ್ತಲ್ಲ, ಆವಾಗಲೂ ನಾನು ಮತ್ತು ಪೂಜೆ ಇಬ್ಬರೂ ಐಶು ಹತ್ರನೇ ಮೇಕಪ್ನ ಮಾಡಿಸ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾಳೆ. ನಾವು ಯಾವ ರೀತಿ ಹೇಳ್ತೀವೋ ಅದೇ ರೀತಿಯೇ ಮೇಕಪ್ನ ಮಾಡಿಕೊಡ್ತಾಳೆ. ಅಫೋರ್ಡಬಲ್ ಪ್ರೈಸ್ಗೆ ಮೇಕಪ್ನ ಸುಧಾ ಮಾಡಿಕೊಡ್ತಾಳೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನಗೆ ಕಮೆಂಟ್ ಮಾಡಿ, ಅವ್ರ ಅಡ್ರೆಸ್ನ ನಾನು ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾಳೆ. ನಾನೇನು ನಮಗೆ ಗೊತ್ತಿರೋಳು ಅಂತ ಹೇಳ್ತಾ ಇಲ್ಲ, ರಿಯಾಲಿಟಿನ ಹೇಳ್ತಾ ಇದ್ದೀನಿ ಅಷ್ಟೇ, ಇರೋ ಫ್ಯಾಕ್ಟನ್ನು. ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾಳೆ. ಪೂಜೆನ ಮದುವೆಲೂ ಮಾಡಿಸ್ಕೊಂಡಿದ್ವಿ ನಾವು, ಮತ್ತು ಸೀಮಂತದಲ್ಲೂ ಒಂದರಲ್ಲಿ ಅಷ್ಟೇ ಮಿಸ್ ಆಗಿದ್ದು. ಅವಾಗ ಆ್ಯಕ್ಚುಲಾಗಿ ಅವಳು ಪ್ರೆಗ್ನೆಂಟ್ ಇದ್ಲು. ಪೂಜನಿಗೂ ಅವಳಿಗೂ ಎಲ್ಲ ಒಂದೇ ಸರಿ. ಮದುವೆ ಮಾತ್ರ ಬೇಗ ಆಯಿತು ಅಷ್ಟೇ. ಐಶುಗೆ ಪ್ರೆಗ್ನೆನ್ಸಿ, ಸೀಮಂತ ಎಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ಪಾಪು ಆಗಿರೋದೆಲ್ಲ. ಇಬ್ಬರು ನೋಡೋದಕ್ಕೆ ಒಂದೇ ಥರನೂ ಇದ್ದಾರೆ, ಬೇರೆ ಪೂಜಾ ಮತ್ತು ಐಶುನೂ. ಹಾಗಾಗಿ ಅವಳು ಬೇಗನೆ ಹೋಗಿದ್ಲು. ರಂಜುಗೆ ಅವಳೇ ಮುಂದೆ ನಿಂತು ಮೇಕಪ್ ಮಾಡಿಸ್ತಾಯಿದ್ಲು. ಹಾಗಾಗಿ ಆಮೇಲೆ ನಾವು ಹೋದ್ವಿ. ನಾವು ಹೋಗೋಷ್ಟರಲ್ಲಿ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗೋಗ್ಬಿಟ್ಟಿತ್ತು. ಕೇಕ್ ಕಟ್ಟಿಂಗ್ ಒಂದು ಬಾಕಿ ಇತ್ತು ಅಷ್ಟೇನೆ. ಹುಡುಗಿ ಕಡೆಯವರೆಲ್ಲ ಕೇಕ್ ಕಟ್ ಮಾಡಿಸಾದ್ಮೇಲೆ ಪೂಜನ್ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು. ಆಮೇಲೆ ನಾವು ಹೋಗಿ ಸ್ಟೇಜ್ ಮೇಲೆ ಒಂದು ಫೋಟೋಸ್ ತಗೊಂಡು ರಂಜುನ ಮಾತಾಡಿಸಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋನೂ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಚೆನ್ನಾಗಿ ರೆಡಿಯಾಗಿದ್ದೀವಿ. ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಸೆಲ್ಫಿ ತೆಗೆದು ಎಲ್ಲರೂ ಜೊತೆಲೇ ಊಟಕ್ಕೆ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡಿದ್ದೀವಿ. ಈ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ ಅವಳೇ ಐಶು. ಅವಳು ತುಂಬ ರೇಗಿಸ್ತಾ ಇದ್ದಾಳೆ ನನ್ನ ಊಟಕ್ಕೆ ಕೂತ್ಕೊಂಡಾಗ. ನಾನು, ಐಶು ಮತ್ತು ಅರ್ಜುನು, ಪೂಜಾ, ನನ್ನ ತಂಗಿ ಪೂಜಾ ಎಲ್ಲರ ಜೊತೆಲೇ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನೊಬ್ಳು ಪೂಜಾ ಅಂದರೆ ಈ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ ಅವಳು ಪೂಜಾ, ಸುನಿಯಣ್ಣ ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಅಲ್ಲಿಂದ ಮನೆಗೆ ಬಂದು ಇಷ್ಟ ಇಲ್ಲದೆ ಇರೋ ಮನಸ್ಸಿಂದ ಅಮ್ಮನ ಮನೆಯಿಂದ ಹೊರಡ್ತಾ ಇದ್ದೀವಿ. ಪಾಪುನೂ ಇದ್ದ ಅಲ್ವಾ, ನನಗೂ ಇರಬೇಕು ಅಂತ ಅನ್ನಿಸ್ತಾಯಿತ್ತು. ಪೂಜೆನೂ ಹೊರಟೋಗ್ತಾಯಿದ್ಲು ರಿಟನ್ನು. ಹಾಗಾಗಿ ನೋಡೋಣ ರಜೆಗೆ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ವಿ. ರಕ್ಷಿನೂ ಅಜ್ಜಿ ಮನೇಲಿ ರಜಕ್ಕೆ ಅಂಥೇಳಿ ಅಲ್ಲೇ ಬಿಟ್ಟು ನಾನು ಏಮೋ ಮಾತ್ರ ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಅಲ್ಲಿ ನಮ್ಮ ಮಗ ಕರಿತಾ ಇದೆ ಪಾಪ. ಡಿಸ್ಟರ್ಬ್ ಮಾಡೋದಂದ್ರೆ ಭಾರಿ ಇಷ್ಟ ಕಡೆ ನನ್ಗೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡೋದಂದ್ರೆ. ಬಾ ಸಾಕು, ಹೋಗ ಅಮ್ಮ ತಗೋ, ಅಜ್ಜಿ ತಗೊಂಡೋಗಿ ಇವಾಗ. ಹೋಗ ಅಜ್ಜಿ ತಗೋ, ಈಗ ಹೋಗಲ್ಲ. ಅಜ್ಜಿ ತಗೋ ಬಾ, ನಾನು ಕೂತ್ಕೋತೀನಿ ಬಾ ಹಿಂದೆ ಕಡೆ.
ಹಿಂದೆಗಡೆ ಕುತ್ಕೋತೀನಿ ನಾನು. ಲಜ್ಜಿ ತಗೋತೀನಿ ಏನು ಮಾಡೋದು ಎಲ್ಲ ಗೊತ್ತಾಯ್ತದೆ ನಿಂಗೆ. ನಮ್ಕೋ ಅಯ್ಯೋ ಹಾಂ ಹೋಯ್ತು ಬೆಳ್ಳೋಯ್ತು. ಹಿಂಗೆ ಬಂಗಾರಿ ಹಿಂಗೆ ತುದಿಲ್ಲ ಕೂತ್ಕೋ ಅಲ್ಲಿ ಗಂಟೆ ಬಿಡ್ತೀನಿ. ಕರ್ಕೊಂಡೋಯ್ತೀನಿ ಹೋಗು. ಬಾಯ್ ಕಣೆ ಅಜ್ಜಿ ಬಾಯ್. ಅಮ್ಮ ಬತ್ತಿ ಕಣಮ್ಮ ಬಾಯ್ ಕೊಡವ. ಅಮ್ಮನ ಮನೆಯಿಂದ ಹೊರಟ್ವಿ. ಪಾಪ ನನ್ನ ಚಿಕ್ಕ ಮಗ ತುಂಬ ಅಳ್ತಾ ಇದ್ದ. ನಾನು ಬರ್ತೀನಿ ನಿನ್ನ ಜೊತೆಲಿ ಗಾಡೀಲಿ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಈಗಿನ ಕಾಲದ ಮಕ್ಕಳಿಗೆ ಗಾಡಿ ಅಂದರೆ ಅದು ಏನು ಹುಚ್ಚೋ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲ ಗಂಡ್ಮಕ್ಳು ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿದ್ದೀನಿ, ಗಾಡಿ ಅಂದ್ಬಿಟ್ರೆ ಸಿಕ್ಕಾಬಟ್ಟೆ ಇಷ್ಟ ಮಕ್ಕಳಿಗೆ. ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಹುಟ್ತಾನೆ ಅದು ಬಂದ್ಬಿಡುತ್ತೆ ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆಲ್ಲ ಮೇಕಪ್ ಮೇಲೆ ಹುಚ್ಚು, ಗಂಡ್ಮಕ್ಳಿಗೆಲ್ಲ ಗಾಡಿ ಓಡಿಸೋದ್ರ ಮೇಲೆ ಹುಚ್ಚು. ಅಲ್ಲಿ ಕುಡ್ದಿಲ್ಲ ಇಲ್ಲಿ ಸಮಾಧಾನ ಆಗಲಿ ಅಂತ ಇಲ್ಲಿ ಪಾನ್ಕ. ಏಮು ಪಾಪ ನಾನು ಹೇಳ್ತಾವಲ್ಲ ಇಳ್ದು ಹೊಡೋಯ್ತವಳು. ತಗೊಳ್ಳ ಇದು ನೋಡು. ಎಷ್ಟು ಬೆಳಿಬೇಕಾ? ಪಪ್ಪ ಪಾನ್ಕ ಚೆನ್ನಾಗತ್ತೆ ಅಂದರೆ ಬಾಟ್ಲಿಗೆ ಹಾಕ್ಸ್ಕೊ ಬರ್ತೀನಿ ಅಂತ ಹೋಗೋಳೆ ಪಾಪಚ್ಚೆ. ಪಾನ್ಕ ಅಂತೂ ತುಂಬ ಚೆನ್ನಾಗಿ ಮಾಡಿದೆ. ಪಾನ್ಕ ಮಜ್ಜಿಗೆ ಎಲ್ಲ ಚೆನ್ನಾಗದೆ. ಕೋಸಂಬರಿನೂ ಚೆನ್ನಾಗಿತ್ತು. ಚಿನಿ ಕ್ಯಾಪ್ ಹಾಕೊಂಡು ಅಲ್ಲಿ ತೊಳ್ಕೊಬಂದ್ಬಿಡು ಹಂಗೆ. ಫೈನಲಾಗಿ ಮನೆಗೆ ಬಂದ್ವಿ. ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟರಲ್ಲಿ ಚಿಕ್ಕಮ್ಮರನ್ನು ಜಾತ್ರೆಗೆ ಹೋಗಿದ್ರು. ಅವರು ಬಂದರು. ಅಂದವೇ ಬರಬೇಕಾದ್ರೆ ನೀವು ಬನ್ನಿ ಅಂತ ಹೇಳಿದ್ರು. ನಾವು ಮಳೆ ಬರೋ ಥರ ಇತ್ತು, ಹಾಗಾಗಿ ಇಲ್ಲ ನಾವು ಬರೋದಿಲ್ಲ, ನೀವು ರಿಟರ್ನ್ ಬಂದುಬಿಡಿ, ತುಂಬ ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿದೆ ಗಾಡಿ ಓಡಿಸಿ ನನಗೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ನಾವು ಬಂದ್ವಿ. ನಾವು ಬಂದು ಅಂತ ಸುಮ್ಮನೆ ಫ್ರೆಂಡ್ಸ್ ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡಿಲ್ಲ. ನೀನು ಹೆಂಗೆ ಮಾತಾಡಿದೆ ಅಂತಾಳೆ. ನಾನು ಮಾತಾಡಿದಾಗ ಆನ್ ಮಾಡಿರಲ್ಲ, ಮಾತಾಡ್ದಿದ್ದಾಗ ಆನ್ ಮಾಡಿರ್ತಾಳೆ. ಕರ್ಮ ಗುರು ಇವ್ರ ಸವಾಸ ಎಲ್ಲ ಸಾಕಾಗ್ಬಿಟ್ಟದೆ ನನಗಂತೂ. ಇವರೆಲ್ಲರಿಂದ ಮುಟ್ಟಿ ಕೊಡ್ತೀವಿ ಬೇಗ ಬೇಗ. ಚಿಕ್ಕಮ್ಮರೆಲ್ಲ ಜಾತ್ರೆ ಮುಗಿಸ್ಕೊಂಡು ಅವರು ಬಂದರು. ಇವಾಗ ಒಬ್ಬರು ಕಾಫಿ ಟೀ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕಾಫಿ ಟೀ ಜ್ಯೂಸು ಎಲ್ಲ ಬರೋ ಕಾಫಿ ಟೀ ಎಲ್ಲರಿಗೂ ಕಾಫಿ ಟೀ ಮಾಡ್ಕೊಳ್ಬೇಕು. ಇವಾಗ ನಿಮ್ಮ ಸಕ್ಕರೆ ಹಾಕದ್ನ ಓಡ್ಬಿಟ್ಟು ಎಲ್ಗೋ ಇವ್ರ ಜೊತೆ ಹೊಡ್ಕೊಂಡು ಸಕ್ಕರೆ ಹಾಕೋದು ಬೇರೆ ಮಾಡ್ತಾಯಿತ್ತು. ನನ್ನ ಜೊತೆ ಎಲ್ಲ ಅದು ಯಾರೋ ಕರೆದು ಅಂತ ಹೊಡ್ತು. ಯಾಕೆ ಸಕ್ಕರೆ ಹಾಕಲಿಲ್ಲ ಅಲ್ವಾ? 3 ರೋಸಸ್ ಕಾಫಿ. ಏನು ಅಡುಗೆ ಮಾಡಿದಿವತ್ತು? ಉಪವಾಸ. ಯಾರು? ಎಲ್ಲರೂ ಉಪವಾಸ ಇರ್ಸಕ್ಕೈತದ? ಶಿವ ದೇವ್ರೇ. ಇದು ನೆಕ್ಸ್ಟ್ ಡೇ ವಿಡಿಯೋ. ಅವತ್ತು ಮತ್ತೆ ನಂಗೆ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತಾಯಿತ್ತು. ಯಾಕಂದರೆ ಚಿಕ್ಕಮ್ಮರೆಲ್ಲರೂ ಬೆಳಗ್ಗೆ ಬೇಗನೆ ನಾವು ರಿಟರ್ನ್ ಹೋಗ್ಬಿಡ್ತೀವಿ ಅಂತ ಹೇಳಿ ಮಾತಾಡ್ತಾಯಿದ್ರ. ಅವ್ರ ಜೊತೆ ಮಾತಾಡ್ಕೊಂಡು ನನಗೆ ವಿಡಿಯೋ ಮಾಡೋದೇ ಮರ್ತೋಯ್ತು. ಯಾಕಂದರೆ 15 ದಿನದಿಂದ ಎಲ್ಲರ ಜೊತೆಲೇ ಇದ್ದರು. ಇವಾಗ ಎಲ್ಲರೂ ಒಟ್ಟಿಗೆ ಹೊಟ್ಟೋದ್ರು. ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಏಮೋ ಮಾತ್ರ ಇಲ್ಲ ನಾನು ಇರ್ತೀನಿ 2 ದಿನ, ಅತ್ತೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಏಮೋ ಒಬ್ಬಳೇ ಇದ್ದಿದ್ದು. ನೆಕ್ಸ್ಟ್ ಡೇ ಚಿಕ್ಕಮ್ಮನೆಲ್ಲ ಹೋದ್ಮೇಲೆ ನಾವು ಹೊಲ್ದ ಹತ್ರ ಬಂದ್ವಿ. ನನಗೂ ಬೇಜಾರಾಗ್ತಾಯಿತ್ತು. ಏಮೋ ಮಲಗಿದ್ಲು, ನಾನು ಇಲ್ಲೇ ಮಲಗಿರ್ತೀನಿ ಅಂತ ಹೇಳಿ ನಾನು ಮಾತ್ರ ಬಂದೆ. ನಂದೀಶ್ ಅವರು ಇಲ್ಲಿ ಎರೆಹುಳಿನ ತೊಟ್ಟಿನ ಇದ್ರು. ಒಂದು ಲೇಯರ್ ನೀರು, ಒಂದು ಲೇಯರ್ ಹಾಕಿದ್ಮೇಲೆ ಸೆಗಡಿ. ಅಲ್ಲ ಅದೇ ಒಂದೊಂದು ಲೇಯರು ಇದಾಗ್ತಾ ಇದ್ದಂಗೆ ವೇಸ್ಟ್ ಆಗ್ತಾ ಇದ್ದಂಗೆ ಏನಾದರೂ ಹಾಕ್ಬೇಕು ತಾನೆ ಸ್ಲರಿನ. ಸ್ಲರಿ ಅಂತಾರೋದನ್ನ ಸೆಗಣಿ ಬಗಡ ಅಂತ ಕನ್ನಡದಲ್ಲಿ ಹೇಳಿದ್ರಾಗಲ್ವಾ? ಸ್ಲರಿ ಅಂತ ಹೇಳ್ಬೇಕು. ಏನು ಗೊತ್ತಾಗಲ್ಲ?
ಹಾ 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 ಹಂಗಂದ್ರೆ ಗೊತ್ತಾಗೋದು. ನೀವು ಹೇಳಿದ್ರೆ ಲಾಸ್ಟ್ ಸ್ಟೈಲಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಸ್ಲರ್ರಿ ಅಂದರೆ ಇನ್ನೂ ಒಂದು ತೊಟ್ಟಿಗೆ ಆಯ್ತದ ಇದು. ಈ ಥರ ವೇಸ್ಟ್ ಎಲ್ಲ ಏನು ಆಚೆಗೆ ಇದಾಗಂಗಿಲ್ಲ. ಇಲ್ಲೆಲ್ಲ ಇದು ಎಲ್ಲ ಖಾಲಿ ಆಗೋಯ್ತು, ಸಗಣಿ ಇಲ್ಲ, ಗೊತ್ತಾಗಂಗೆ ಇಲ್ಲ ಅಲ್ಲಿಗೆ. ಇವು ಎಷ್ಟು ದಿನ ಬರ್ತಾವ್ರಿ ಒಂದು ಇದು ಪ್ಲಾಸ್ಟಿಕ್ ಅವು ತೊಟ್ಟಿ? 5-6 ವರ್ಷ ಬಂದಂಗೆ ಸಿಮೆಂಟ್ ತೊಟ್ಟಿನೇ ಕಟ್ಸಂಗಿಲ್ವಲ್ರಿ? ಅಲ್ಲ ಇವೇ ಇಷ್ಟು ಬಂದ್ಬಿಟ್ರೆ ಚೆನ್ನಾಗಿ ನೆಳ್ಳು ಮಾಡಿ ಸಾಕಾಯ್ತದೆ. ಕಡಿದ್ರೆ ಹೊಲ್ದ ಹತ್ರದಿಂದ ಮನೆಗೆ ಬಂದು ಹಸುದೆಲ್ಲ ಹಾಲು ಕರೆದಾಕಿ ಇವಾಗ ನಾನು ಏಮು ಮತ್ತು ನಂದೇಶವರು 3 ಜನನೂ ಮಾಗಡಿಗೆ ಬಂದಿದ್ದೀವಿ. ರೀಸನ್ ಏನು ಅಂತ ಅಂದರೆ ನಮ್ಮ ಅತ್ತೆ ಫೋನು ಹಾಳಾಗ್ಬಿಟ್ಟಿತ್ತು, ನಮ್ಮ ಚಿಕ್ಕತ್ತೆ ಫೋನ್ ಹಾಳಾಗಿತ್ತು. ಹಾಗಾಗಿ ಅದನ್ನು ಆದರೆ ರಿಪೇರಿ ಮಾಡಿಸ್ಕೊಂಡು ಬನ್ನಿ ಮಗ, ಇಲ್ಲ ಅಂದರೆ ಹೊಸ ಫೋನ್ ತೊಗೊಂಬನ್ನಿ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಮಾಗಡಿಗೆ ಬಂದ್ವಿ. ಅವ್ರ ಫೋನನ್ನು ತೊಗೊಂಡೋಗಿ ಫಸ್ಟು ರಿಪೇರಿಗೆ ಅಂತ ಹೇಳಿ ಕೊಟ್ಟಿದ್ದೀವಿ. ರಿಪೇರಿ ಆಗುತ್ತೆ ಅಂತ ಅಂದರು. ಹಾಗಾಗಿ ರಿಪೇರಿಗೆ ಕೊಟ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಏಮುಗೆ ಟಿಕ್ಕಿ ಪುರಿ ಅಂದರೆ ತುಂಬ ಇಷ್ಟ. ರಾಮನಗರದಲ್ಲಿ ಸಿಗೋದಕ್ಕಿಂತ ಅವಳಿಗೆ ಮಾಗಡಿ ಟಿಕ್ಕಿ ಪುರಿ ಅಂದರೆ ನಮ್ಮ ಮನೇಲಿರೋ ಹುಡುಗರಿಗೆ ಎಲ್ಲರಿಗೂ ಇಷ್ಟ. ಹಾಗಾಗಿ ಅವಳಿಗೆ ಟಿಕ್ಕಿ ಪುರಿ ಕೊಡಿಸಿದ್ವಿ. ನನಗೆ ಪರ್ಸ್ನಲಿ ಜಾಸ್ತಿ ಗೋಬಿ ಇಷ್ಟ ಆಗುತ್ತೆ, ಅದರಲ್ಲೂ ಎಲೆಕೋಸು ಗೋಬಿ ತುಂಬಾ ಫೇವರ್ ನನಗೆ. ಇವಾಗೆಲ್ಲ ಎಲೆಕೋಸು ಗೋಬಿ ಮಾಡೋದು ತುಂಬ ಕಮ್ಮಿ ಅಲ್ವಾ, ಜಾಸ್ತಿ ಎಲ್ಲರೂ ಹೂಕೋಸು ಗೋಬಿ ಮಾಡಿಬಿಡ್ತಾರೆ. ಆಯಿತು ಅಂತ ಹೇಳಿಬಿಟ್ಟು ಟಿಕ್ಕಿ ಪುರಿ ಕೊಡ್ತಿದ್ರು. ನಂದೀಶ್ವರ ನನಗೆ ಗೋಬಿ ಕೊಟ್ಟಿದ್ರು. ಏಮು ನಾನು ಇಬ್ಬರು ಅದನ್ನು ಬೆಳೆಸ್ಕೊಂಡು ತಿಂದ್ವಿ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಅವ್ರು ಏನು ಮಾತಾಡಲ್ಲ. ಮಾಗಡಿಯಿಂದ ಮನೆಗೆ ಬಂದು ನಮ್ಮ ಅತ್ತೆ ಮತ್ತು ಚಿಕ್ಕತ್ತೆ ಇಬ್ರಿಗೂ ಬರೇ ಸೊಪ್ಪಿಂದು ಕೀರೆ ಸೊಪ್ಪಿಂದು ಉಪ್ಸಾರನ್ನು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಬಿಸಿ ಬಿಸಿ ಬರೇ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಾಡಿಕೊಟ್ಟೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡಿದ್ರು. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.